ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ. ಜ್ಞಾನಯೋಗಃ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅರ್ಜುನನು ಹೇಳಿದನು, ನಿನ್ನ ಜನ್ಮ ಇತ್ತೀಚಿನದು, ಆದರೆ ವಿವಸ್ವವಂತನ ಜನ್ಮ ಬಹಳ ಹಿಂದಿನದು. ಇದನ್ನು ನೀನು ಅವನಿಗೆ ಆದಿಯಲ್ಲಿ ಹೇಳಿರುವೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ? ಅರ್ಜುನನ ಸಂದೇಹ ಒಪ್ಪುವಂಥದ್ದು. ಈಗ ಮಾನವ ರೂಪಿಯಾಗಿರುವ ಶ್ರೀಕೃಷ್ಣ ಯಾವುದೋ ಕಾಲದಲ್ಲಿ ತಾನು ಹೇಳಿದ್ದೇ ಅದು ಈಗ ನಾಶವಾಗಿದೆ ಎಂದರೆ ನಂಬುವುದಾದರೂ ಹೇಗೆ? ಭಗವಂತ ಇಲ್ಲಿ ನಿಂತಿರುವುದೇ ಸಂದೇಹ ನಿವಾರಣೆಗೆ. ಸಂದೇಹ ಬಂದಾಗ ಅದಕ್ಕೆ ಸರಿಯಾದ ಪ್ರಶ್ನೆಗಳ ಮೂಲಕ ಉತ್ತರ ಪಡೆದು ಇನ್ನಷ್ಟು ತಿಳಿಯುವುದೇ ನಿಜವಾದ ವಿದ್ಯಾರ್ಥಿಯ ಲಕ್ಷಣ. ಇಲ್ಲಿ ಅರ್ಜುನ ವಿದ್ಯಾರ್ಥಿ ಎಂದು ಹೇಳಲು ಕಾರಣ, ವಿಷಯವನ್ನು ತಿಳಿಯಬಯಸುವ ಯಾರನ್ನೇ ಆದರೂ ವಿದ್ಯಾರ್ಥಿ ವರ್ಗಕ್ಕೆ ಸೇರಿಸಬಹುದು. ಪ್ರಶ್ನೆ ಹಾಕಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರನ್ನು ಅಜ್ಞಾನಿ ಎನ್ನಲಾಗದು. ಪ್ರಶ್ನೆ ಹಾಗೂ ಉತ್ತರಗಳು ಯಾವಾಗಲೂ ಪ್ರಕೃತಿಯಲ್ಲಿ ಸಹಜ. ಒಂದು ವಿಚಾರದ ಪ್ರಕಾರ ಪ್ರಶ್ನೋತ್ತರಗಳು ಕೇವಲ ಕೇಳುವವನ ಹಾಗೂ ಉತ್ತರಿಸುವವನ ವ್ಯಾಪ್ತಿಗಷ್ಟೇ ಮೀಸಲಾಗಿರುವುದಿಲ್ಲ. ಇದರ ವ್ಯಾಪ್ತಿ ಬಹಳ ದೊಡ್ಡದು. ಕೇಳಿದ ಪ್ರಶ್ನೆ ಸಾರ್ವಕಾಲಿಕವಾಗಿ, ಅಂದರೆ ಭೂತ, ವರ್ತಮಾನ, ಭವಿಷ್ಯತ್ ಎಲ್ಲ ಸಮಯದಲ್ಲೂ ಎದುರಾಗುವ ಸಮಸ್ಯೆಯ ನಿವಾರಣೆಗಾಗಿಯೇ ಈ ಪ್ರಶ್ನೆ ಬಂದಿದ್ದು. ಇನ್ನೊಂದು ಅರಿವಿನ ಪ್ರಕಾರ, ಯಾರಿಗಾದರೂ ಏಕಾಂತವಾಗಿರುವಾಗ ಅಥವಾ ಅನಕ್ಷರಸ್ಥನಾಗಿದ್ದಾಗ ಅಥವಾ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಬೇರೆ ಮಾರ್ಗೋಪಾಯಗಳು ಇಲ್ಲದ ಸಮಯದಲ್ಲಿ ಸಮಸ್ಯೆ ಕಾಡಿದರೆ ಆತ ಅಂತಹ ಸಮಸ್ಯೆಯನ್ನು ಈ ಜಗತ್ತಿನ ಆಧಾರವಾಗಿರುವ ಶಕ್ತಿಯಲ್ಲಿ ಕೇಳಿದಾಗ ಆ ಶಕ್ತಿ ಏಕಕಾಲದಲ್ಲಿ ಪ್ರಶ್ನಾರ್ಥಿಗೆ ಒಂದಲ್ಲ 4 ಉತ್ತರ ಮನಸ್ಸಿಗೆ ಗೋಚರವಾಗುವಂತೆ ಮಾಡುತ್ತದೆ. ಹೀಗೆ ಕೇಳಿದ ಪ್ರಶ್ನೆಗೆ ಸಮಂಜಸ ಉತ್ತರ ದೊರೆಯುವುದಕ್ಕೆ ಕಾರಣ ಶಕ್ತಿಯ ಘರ್ಷಣೆ. ಅಂದರೆ ಈ ಪ್ರಶ್ನೆಗೆ ಉತ್ತರ ತಿಳಿದಿರುವವನ ಬಳಿಯಲ್ಲೇ ಇರುವ ಇನ್ನೊಂದು ವ್ಯಕ್ತಿಯ ಮೂಲಕ ಪ್ರಶ್ನೆ ಹಾಕಲ್ಪಟ್ಟು ಜ್ಞಾನಿ ಕೊಟ್ಟ ಉತ್ತರ ಬ್ರಹ್ಮಾಂಡಕ್ಕೆ ತಲುಪಿ ಶಕ್ತಿಯಲ್ಲಿ ಪ್ರಶ್ನೆ ಹಾಕಿದವನ ಮನಸ್ಸು ಗ್ರಹಿಸುವುದರ ಮೂಲಕ ಆತನ ಪ್ರಶ್ನೆಗೆ ಪರಿಹಾರ ದೊರೆತಂತಾಗುತ್ತದೆ. ಒಂದು ಸಿದ್ಧಾಂತದ ಪ್ರಕಾರ, ಯಾವುದೇ ಹೊಸ ವಿಚಾರ ಆವಿಷ್ಕಾರಕ್ಕೂ ಮುನ್ನ ಬ್ರಹ್ಮಾಂಡದಲ್ಲಿ ಒಬ್ಬ ವ್ಯಕ್ತಿಯ ಮನದಲ್ಲಿ ಮೂಡಿದರೆ ಆತ ಅದನ್ನು ಪ್ರಕಟಿಸಿದರೆ ಅದು ಇಡೀ ಬ್ರಹ್ಮಾಂಡದಲ್ಲಿ ಗ್ರಹಿಸುವ ಶಕ್ತಿ ಇರುವ ಎಲ್ಲರಿಗೂ ಏಕಕಾಲದಲ್ಲಿ ಗೋಚರವಾಗುತ್ತದೆ. ಅರ್ಜುನ ಪ್ರಶ್ನೆ ಕೇಳಿದಷ್ಟು ಭಗವದ್ಗೀತೆ ತಿಳಿಯುವವರಿಗೆ ಅನುಕೂಲ. ಪ್ರಶ್ನೆ ಕೇಳದ ವ್ಯಕ್ತಿಗಳು ಸಾಮಾನ್ಯವಾಗಿ 2 ಕಾರಣಗಳಿಂದ ಕೇಳಲಾರರು. ಹೇಳಿದ್ದು ಅರ್ಥವಾಗದಿದ್ದಾಗ ಹಾಗೂ ಸರಿಯಾಗಿ ವಿಷಯ ಅರ್ಥವಾದಾಗ ಮಾತ್ರ ಪ್ರಶ್ನೆ ಕೇಳದೇ ಇರಬಹುದು. ಇಲ್ಲಿ ಅರ್ಜುನ ಸಕಾಲಿಕ ಪ್ರಶ್ನೆ ಕೇಳುವುದರ ಮೂಲಕ ಭಗವಂತನಿಂದ ಹೆಚ್ಚು ಸಮಂಜಸ ಉತ್ತರ ಪಡೆದು ಭಗವಂತನ ವಾಣಿ ಎಲ್ಲರಿಗೂ ತಲುಪುವಂತೆ ಮಾಡುತ್ತಿದ್ದಾನೆ. ಹರಿ ಓಂ.